ಸದ್ಯ ಎಲ್ಲೆಡೆ ಸುದ್ದಿಯಾಗಿದೆ. ಎರಡೇ ಡೆವಿಲ್ ಟೀಸರ್ ಪೋಸ್ಟರ್ ನೋಡುತ್ತಿದ್ರೆ ಬಾಕ್ಸ್ ಆಫೀಸ್ ಅನ್ನ ಮತ್ತೆ ಕೊಳ್ಳೆ ಹೊಡಿತಾರ ಕಾಟೇರ ಅನ್ನುವಂಥದ್ದು ಪ್ರಚಾರ ಅಬ್ಬರ ಅಭಿಮಾನಿಗಳಿಂದ ಸಖತ್ ಜೋರಾಗಿದೆ. ಡೆವಿಲ್ ಚಿತ್ರದಲ್ಲಿ ನಾಯಕ ನಟನಾಗಿ ಧರಿಸಿರ್ತಕ್ಕಂತ ದರ್ಶನ್ ಅವರು ಅವರ ಪಾತ್ರದಲ್ಲಿ ಏನೋ ಒಂದು ಟ್ವಿಸ್ಟ್ ಅನ್ನ ಇಟ್ಟಿರುವಂತೆ ಈ ಫಿಲ್ಮ್ ಅಲ್ಲಿ ಕಾಣಿಸುತ್ತೆ. ಜೊತೆಗೆ ಹಳ್ಳಿಯ ಒಂದು ವಾತಾವರಣ, ರಾಜಕೀಯ ಒಂದು ಕ್ಲೈಮ್ಯಾಕ್ಸ್, ಜೊತೆಗೆ ಸೆಂಟಿಮೆಂಟ್ ಕೂಡ ದರ್ಶನ್ ಅವರ ಈ ಒಂದು ಚಿತ್ರ ಏನಾಗ್ತದೆ ಅಂತಂದ್ರೆ ಉಳಿದೆಲ್ಲದಕ್ಕಿಂತ ಚಿತ್ರದಲ್ಲಿ ವಿಭಿನ್ನವಾಗಿ ಗುರುತಿಸಿಕೊಂಡಿದ್ದಾರೆ. ಕ್ಷಣಕ್ಕೊಂದು ಬಣ್ಣ, ದಿನಕ್ಕೊಂದು ವೇಷ ಅಂತಕ್ಕಂತ ಒಂದು ಡೈಲಾಗ್ ರಚನಾ ರೈ ಅವರು ಹೊಡೆದಿರೋದ್ರಿಂದ ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಈ ಪಾತ್ರ ಏನಾಗಿದೆ ಅಂತಂದ್ರೆ ಕಳೆದ ಎಲ್ಲ ಅವರ ಚಿತ್ರಗಳಿಗಿಂತ ವಿಭಿನ್ನವಾಗಿದೆ ಅಂತ ಕೂಡ ಹೇಳಬಹುದು. ಇನ್ನು ಗಿಲ್ಲಿ ಅವರ ಒಂದು ಕಾಮಿಡಿ ಥ್ರಿಲ್ಲಿಂಗ್ ಇಲ್ಲೇನಾಗ್ತದೆ ಅಂದ್ರೆ ಸಖತ್ ವೈರಲ್ ಆಗ್ತಿದೆ. ಒಂದು ಕಡೆ ನೋಡೋದಾದ್ರೆ ಬಿಗ್ ಬಾಸ್ಗೆ ಹೋಗಿರ್ತಕ್ಕಂತ ಗಿಲ್ಲಿ ಅವರಿಗೆ ಇದೊಂದು ಸಖತ್ ಹಿಟ್ ಅನ್ನ ಕೊಡಬಹುದು ಅಂತಲೇ ಕೂಡ ಹೇಳಬಹುದು. ಹೌದು, ಇನ್ನೇನು ಡೆವಿಲ್ ಚಿತ್ರ ತೆರೆ ಕಾಣುತ್ತದೆ. ಜೊತೆಯಲ್ಲಿ ಅಭಿಮಾನಿಗಳು ಸಖತ್ತಾಗಿ ಅದರ ಬಗ್ಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಪ್ರಚಾರವನ್ನ ಮಾಡ್ತಿದ್ದಾರೆ. ದರ್ಶನ್ ಅವರಿಗೆ ಯಾವುದೇ ಪ್ರಚಾರದ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕ್ಲಾಸಿಗೂ ಸೈ ಮಾಸಿಗೂ ಸೈ ಅಂತ ಹೇಳಿ ಮುಂಚೆನೆ ಅವರು ತಮ್ಮ ಚಿತ್ರಗಳಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಈ ಬಾರಿ ಅವರು ಜೈಲಲ್ಲಿ ಇರುವ ಕಾರಣ ಯಾವುದೇ ಒಂದು ಚಿತ್ರದ ಹಂತ ಅವ್ರಿಗೆ ತಲುಪಿಲ್ಲ. ಅಂದ್ರೆ ನನ್ನ ಚಿತ್ರ ಈ ರೀತಿಯಾಗಿ ಹೋಗ್ತದೆ, ಹೊರಗಡೆ ಇಷ್ಟೊಂದು ಪ್ರಚಾರ ಆಗ್ತದೆ, ಇದು ಯಾವುದು ಕೂಡ ದರ್ಶನ್ ಅವರಿಗೆ ಐಡಿಯಾ ಇಲ್ಲ. ಜೊತೆಗೆ ಅಭಿಮಾನಿಗಳು ಅವರ ಒಂದು ಚಿತ್ರವನ್ನ ಯಾವ ರೀತಿ ಸಂಭ್ರಮಿಸ್ತಿದ್ದಾರೆ ಅಂತಂದ್ರೆ ಅವ್ರು ಕೂತಿರ್ತಕ್ಕಂತ ಚೇರ್ ಅನ್ನ ಓರಿಯನ್ ಮಾಲ್ ಅಲ್ಲಿ ಕೂಡ ಇಟ್ಟಿದ್ದಾರೆ. ಯಾಕಂದ್ರೆ ಆ ಚೇರ್ ನ ಪ್ರತಿಯೊಬ್ಬ ಅಭಿಮಾನಿಗಳು ನೋಡ್ಲಿ, ಜೊತೆಗೆ ಆ ಚೇರ್ ಮೇಲೆ ಕೂತ್ಕೊಂಡು ಪ್ರತಿಯೊಬ್ಬ ಅಭಿಮಾನಿಗಳಾಗ್ಲಿ ಸಾರ್ವಜನಿಕರಾಗ್ಲಿ ಫೋಟೋವನ್ನ ಕ್ಲಿಕ್ಕಿಸಿಕೊಂಡು ಸಂತೋಷವನ್ನ ಕೂಡ ಪಡ್ತಿದ್ದಾರೆ. ಇನ್ನು ಚಿತ್ರದ ಬಗ್ಗೆ ಹೇಳಿಕೆ ಹೊರಟ್ರೆ ತುಂಬಾ ಸಖತ್ತಾಗಿ ಕ್ಲಾಸ್ ಲೆವೆಲ್ ಅಲ್ಲಿ ಮಿಂಚಿದ್ದಾರೆ ಅಂತ ಕೂಡ ಹೇಳಬಹುದು. ಜೊತೆಗೆ ಅವರ ಒಂದು ಉಡುಗೆ ತೊಡುಗೆಗಳಿರ್ಬಹುದು, ಅವರ ಸ್ಟೈಲ್ ಇರಬಹುದು, ತುಂಬಾ ಅದ್ಭುತವಾಗಿ ತೆರೆ ಮೇಲೆ ಕಾಣ್ತಿದೆ. ಜೊತೆಗೆ ರಚನಾ ರೈ ಅವರ ಡೈಲಾಗ್ ಗಳಿರಬಹುದು, ಗಿಲ್ಲಿ ಅವರ ಡೈಲಾಗ್ ಗಳಿರಬಹುದು, ಇವೆಲ್ಲವೂ ಕೂಡ ಚಿತ್ರದಲ್ಲಿ ಏನೋ ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಕೂಡ ನೀಡ್ತಿವೆ. ಜೊತೆಗೆ ಚಿತ್ರದಲ್ಲಿರ್ತಕ್ಕಂಥ ಇದ್ರೆ ನೆಮ್ಮದಿಯಾಗಿರ್ಬೇಕನ್ನೋ ಸಾಂಗು ಪ್ರತಿಯೊಬ್ಬರಿಗೂ ಏನಾಗ್ತದೆ ಅಂತಂದ್ರೆ ಈ ಒಂದು ಹಂತಕ್ಕೆ ಅಂದ್ರೆ ದರ್ಶನ್ ಅವರು ಜೈಲಲ್ಲಿರುವ ಒಂದು ಕಾರಣಕ್ಕೆ ಆ ಒಂದು ಹಾಡ್ ಬಿಟ್ಟಿದಾರಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕನ್ನೋದು ಅದು ಸಖತ್ ಏನಾಗಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಹೇಳಿಕ್ ಹೊರಟಿದೆ ಅನ್ಸುತ್ತೆ. ಜೊತೆಗೆ ಸಾಂಗ್ ಕೂಡ ಸಖತ್ತಾಗಿರ್ಬೇಕು ಚಿತ್ರದಲ್ಲಿ. ಇನ್ನೊಂದು ಗಿಲ್ಲಿ ನಟ ಹೇಳುವಂತ ಡೈಲಾಗ್ ಆಗಿರಬಹುದು, ಜೊತೆಗೆ ಎಲ್ಲಿ ಹೋದ್ರು ನನ್ನನ್ನ ಬಿಡಲ್ವಲ್ಲಯ್ಯ ಅಂತಕ್ಕಂಥದ್ದು, ಸೂರ್ಯನ್ಗೆ ಗ್ರಹಣ ಜಾಸ್ತಿ ಹೊತ್ತು ಹಿಡಿಯಲ್ಲ, ಇವೆ ಎಲ್ಲ ಡೈಲಾಗ್ಗಳು ಏನೋ ಒಂದು ಸೋಷಿಯಲ್ ಕನೆಕ್ಟ್ ಅನ್ನ ಕೊಡ್ತಿವೆ. ಅಂದ್ರೆ ಅವ್ರು ಇರ್ತಕ್ಕಂತ ಒಂದು ಸಂಗತಿಗೂ ಕೂಡ ಆ ಡೈಲಾಗ್ ಡೆಲಿವರಿಗೂ ಕೂಡ ಎಲ್ಲೋ ಒಂದ್ ಕಡೆ ಲಿಂಕ್ ಇದೆ ಅಂತಕ್ಕಂಥದ್ದನ್ನ ಸಖತ್ತಾಗಿ ತೋರಿಸ್ಕೊಡ್ಲಿಕ್ಕೆ ಹೊರಟಿದೆ. ಜೊತೆಗೆ ಪ್ರಚಾರದ ಅಬ್ಬರ ಮಾಡಲೇಬೇಕಾಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಅಭಿಮಾನಿಗಳು ಏನ್ ಮಾಡ್ತಾರೆ, ಇದನ್ನ ಗೆಲ್ಲಿಸಬೇಕು. ಅಂದ್ರೆ ದರ್ಶನ್ ಅವರು ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಅಂತ ಕೂಡ ಕರಿತಿದ್ರು. ಆ ಸೆಲೆಬ್ರಿಟಿಗಳು ಎಷ್ಟರ ಮಟ್ಟಿಗೆ ಈ ಚಿತ್ರವನ್ನ ಏನ್ ಮಾಡ್ತಾರೆ ಮೇಲಕ್ಕೆ ಕೊಂಡೊಯ್ತಾರೆ ಅಂತಕ್ಕಂಥದ್ದು, ಜೊತೆಗೆ ಬಾಕ್ಸ್ ಆಫೀಸ್ ಅನ್ನ ಮತ್ತೆ ಒಂದ್ ಕಡೆ ದಾಸ ಎಲ್ಲೋ ಉಡಿಸ್ ಮಾಡ್ತಾರ ಅಂತಕ್ಕಂಥದ್ದು ಈ ಚಿತ್ರದಲ್ಲಿ ಕಂಡು ಬರ್ತಿದೆ. ರಾಜಕೀಯ ವಾತಾವರಣ ಇರ್ಬೋದು, ಅಚ್ಯುತ್ ರಾಯ್ ಅವರು ಇರ್ಬೋದು ಇಲ್ಲಿ, ಜೊತೆಗೆ ವಿನಯ್ ಗೌಡ ಬಿಗ್ ಬಾಸ್ ನ ಆನೆ ಬಿಗ್ ಬಾಸ್ ಸೀಸನ್ ನಲ್ಲಿ ಏನ್ ಮಾಡಿದ್ರು, ಆನೆ ಅಂತಾನೆ ಗುರುತಿಸ್ಕೊಂಡವ್ರು ಅವರ ಒಂದು ಸ್ಟೇಟ್ ಮಾತಿನ ವರಸೆಯಿಂದ ಎಲ್ಲ ಒಂದ್ ಕಡೆ ವಿಲನ್ ಪಾತ್ರಕ್ಕೆ ಖಡಕ್ ಲುಕ್ ಅನ್ನ ಕೊಟ್ಟಿದ್ರು ಅಂತ ಕೂಡ ಹೇಳ್ಬೋದು. ಈ ಒಂದು ಚಿತ್ರದಲ್ಲಿ ವಿನಯ್ ಅವರ ಪಾತ್ರ ರಾಜಕೀಯ ವ್ಯಕ್ತಿಯ ಮಗನಾಗಿ ಇದೆ ಅಂತಕ್ಕಂಥದ್ದು ಚಿತ್ರದಲ್ಲಿ ಆ ಟೀಸರ್ ನ ನೋಡಿದ್ರೆ ಗೊತ್ತಾಗುತ್ತೆ. ವಿನಯ್ ಅವರು ಕೂಡ ಇದ್ದಾರೆ, ಜೊತೆಗೆ ಗಿಲ್ಲಿ ನಟ. ಆ ಟೀಸರ್ ಬಿಡುಗಡೆಯಾದ ಒಂದು ಹಂತದಲ್ಲಿ ಎಲ್ಲೋ ಒಂದು ಕಡೆ ಏನಾಗ್ತದೆ ಅಂದ್ರೆ ಚಿತ್ರ ತುಂಬಾ ಉತ್ತಮವಾಗಿ ಮೂಡಿ ಬರುತ್ತದೆ. ಕಾಯ್ದು ನೋಡ್ಬೇಕಿದೆ ಯಾವ ರೀತಿಯಾಗಿ ಚಿತ್ರವನ್ನ ಅಭಿಮಾನಿಗಳು ಅಂದ್ರೆ ಅಭಿಮಾನಿ ಸೆಲೆಬ್ರಿಟಿಗಳು ಯಾವ ರೀತಿ ಈ ಚಿತ್ರವನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ದಾಸ ಇಲ್ಲದ ಈ ಚಿತ್ರ ಯಾವ ರೀತಿಯಾಗಿ ಸದ್ದು ಮಾಡುತ್ತೆ ಅಂತ ಕೂಡ ಕಾಯ್ದು ನೋಡ್ಬೇಕಿದೆ. ಚಿತ್ರದಲ್ಲಿ ಶೋಭರಾಜ್ ಅವರು ಪೊಲೀಸ್ ಪಾತ್ರದಲ್ಲಿ ಇದ್ದಾರೆ. ಯಾವ ರೀತಿಯಾಗಿ ಪೊಲೀಸ್ ಪಾತ್ರವನ್ನ ಅವ್ರು ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಶರ್ಮಿಳಾ ಮಾಂಡ್ರೆ ಅವರು ಕೂಡ ಇದ್ದಾರೆ ಅಂತ ಕೇಳ ಬರ್ತಿದೆ. ಜೊತೆಗೆ ಹುಲಿ ಕಾರ್ತಿಕ್, ಮಜಾ ಭಾರತದ ಹುಲಿ ಕಾರ್ತಿಕ್ ಅವರು ಕೂಡ ಇದ್ದಾರೆ ಅಂತ ಕೇಳ ಬರ್ತಿದೆ. ಜೊತೆಗೆ ಅವ್ರದ್ದು ಇನ್ನು ಯಾವುದೇ ಕೂಡ ಒಂದು ಸಿಚುವೇಶನ್ ರಿವೀಲ್ ಆಗಿಲ್ಲ, ಕಾಯ್ದು ನೋಡ್ಬೇಕಿದೆ. ಈ ಒಟ್ಟಾರೆ ಚಿತ್ರ ಏನ್ ಹೇಳ್ಕೊಡ್ತಿದೆ ಅಂತಂದ್ರೆ ದರ್ಶನ್ ಇಲ್ಲದೆ ಅವರು ನಂಬಿರ್ತಕ್ಕಂಥ ಅಭಿಮಾನಿಗಳು ಯಾವ ರೀತಿ ಆ ಚಿತ್ರವನ್ನ ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥದ್ದು. ಹಲವಾರು ಚಿತ್ರಗಳು ಕನ್ನಡ ಒಂದು ರಂಗದಲ್ಲಿ ಮೂಡಿ ಬರ್ತಿವೆ, ಯಾವುದು ಸಕ್ಸಸ್ ಕಾಣಲಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಆ ಚಿತ್ರದಲ್ಲಿ ನಾವು ಟೈರ್ ಸುಟ್ಟಿರೋದನ್ನ ನೋಡ್ತೀವಿ. ಜೊತೆಗೆ ಜೆ ಗೋವಿಂದರಾಜ್ ಅವರು ಆ ಚಿತ್ರದಲ್ಲಿ ಇದ್ದಾರೆ, ಯಾವುದೋ ಒಂದು ಹೋರಾಟಗಾರ ಆಗಿರ್ಬೋದು. ಸಮಸ್ಯೆಯಲ್ಲಿ ಇರತಕ್ಕಂಥವ್ರಿಗೆ ದರ್ಶನ್ ದೇವರಾಗಿದ್ದಾರೆ ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು. ಪ್ರತಿಯೊಂದು ದರ್ಶನ್ ಚಿತ್ರವನ್ನ ನೋಡ್ತಾ ಹೋದ್ರೆ ಮುಖ್ಯವಾಗಿ ಏನೋ ಒಂದು ಕಂಟೆಂಟ್ ಇರುತ್ತೆ ಅಂದ್ರೆ ಹಳ್ಳಿಯ ಜನರಿಗಾಗಿರ್ಬೋದು, ಯಾರಿಗೊಬ್ಬರು ರಾಜಕೀಯ ಕಾರಣಿಗೆ ಬುದ್ಧಿ ಕಲಿಸೋದಿರ್ಬೋದು, ಇದು ಎಲ್ಲರೂ ಪ್ರತಿಯೊಂದು ಚಿತ್ರದಲ್ಲಿ ಅವರು ಇದ್ದೇ ಇರುತ್ತೆ. ಈ ಚಿತ್ರದಲ್ಲಿ ಅವರು ಬಡವರ ಪಾಲಿಗೆ ದೇವರಾಗಿದ್ದಾರ ಅಂತಕ್ಕಂಥದ್ದು
ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಕಾಯ್ದು ನೋಡ್ಬೇಕಿದೆ ಚಿತ್ರ ಯಾವ ರೀತಿಯಾಗಿ ಮೂಡಿ ಬರುತ್ತೆ, ಜೊತೆಗೆ ಅಭಿಮಾನಿಗಳು ಆ ಚಿತ್ರವನ್ನ ಯಾವ ರೀತಿ ಗೆಲ್ಲಿಸ್ತಾರೆ ಅಂತ. ಪ್ರತಿಯೊಬ್ರು ಏನ್ ಮಾಡಿ ಡೆವಿಲ್ ಚಿತ್ರವನ್ನ ಹೋಗಿ ನೋಡಿ ಅಂತಕ್ಕಂಥದ್ದು ಅಭಿಮಾನಿಗಳ ಕರೆಯಾಗಿದೆ. ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ಕರೆ ಕೂಡ ಆಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.